ಡಿಫ್ರೆಂಟ್ ಕಲರ್ ಆಗಿ ಅಲರ್ತಾ ಇದೆಯಾ? ಕ್ರ್ಯಾಕ್ ಬೇರೆ ಬಿಟ್ಕೊಂಡು ಅದಕ್ಕೆ ಸವಿಬೇಕಲ್ವಾ ಅಂದ್ರೆ ಹಿಂಗೆ ತಿಂತೀರೇನೋ ಅನ್ಕೊಂಡೆ. ಹಿಂಗೆ ಮೀನ್ ಬಿದ್ದೋಗ್ಬಿಡ್ತದೆ. ಕೇಜಿಗೆ ಪಾತ್ರೆ ತೊಳೆಯೋದು ಯಾವತ್ತಾರು ನೋಡಿದ್ರ ನೀವು? ಈ ವ್ಲಾಗ್ ಅಲ್ಲಿ ನೋಡ್ತೀರಾ ಗೈಸ್? ಹೆಂಗಿದೆ? ಹುಷಾರು ಬೀಳ್ಸ್ಬಿಟ್ಟಿರಾ. 2000 ಲೈಕರೆ ಇದೇ ಜಿಲೇಬಿ ಮೀನು ಫುಲ್ಲು ದೊಡ್ಡ ಸೈಜು ತಂದುಬಿಟ್ಟು ಇಲ್ಲೇ ಫಾರ್ಮ್ ಹೌಸ್ ಅಲ್ಲೇ ಬೇರೆ ಸ್ಟೈಲಲ್ಲಿ ಏನಾದ್ರು ಒಂದು ಕುಕಿಂಗ್ ಮಾಡೋಣ. ಖಾರ ಕಡಿಮೆ ಆಯಿತು ಅಂತಂದರೆ ಒಂದು ಬೈಟು ತೊಗೊಳ್ಬೇಕಾದ್ರೆ ಅದು ಒಲೆಯಲ್ಲಿ ಮಾಡಿರೋದಕ್ಕೆ ಟೇಸ್ಟ್. ಔಟ್ಡೋರಲ್ಲಿ ಕುಕಿಂಗ್ ಮಾಡಿದ್ರೆ ಇದೊಂದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮ ಫಾರ್ಮ್ ಹೌಸಿಂದನೇ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮು ಬಂದಿದ್ದಾಗ ಫಾರ್ಮ್ ಹೌಸ್ಗೆ ಬರೀ ಕೆಲಸ ಅದು ಇದು ಅಂತಲೇ ತೋರಿಸ್ತಾ ಇದ್ದೆ. ಸೊ ಈ ಸರಿ ಅದನ್ನು ಬಿಟ್ಟು ಇನ್ನೊಂಚೂರು ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಮ್ಮ ಫಾರ್ಮ್ ಹೌಸಲ್ಲಿ ನಮ್ಮ ತೋಟದ ಮನೆಯಲ್ಲಿ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ಸುಮಾರು ಜನನು ಕಮೆಂಟ್ ಮಾಡಿದರು ಏನಂತ, ಬ್ರೋ ಫಿಶಲ್ಲಿ ಏನಾದ್ರು ಐಟಮ್ ಮಾಡಿ ಅಂತ. ಸೊ ಅದೊಂದು ಮೂಮೆಂಟು, ಅದೊಂದು ಸ್ಪೆಷಲ್ ಟೈಮ್ಗೋಸ್ಕರ ಕಾಯ್ತಾ ಇದ್ದೆ. ಆ ನೇಚರು ನಮಗೆ ಏನೋ ಫುಲ್ಲು ಫೇವರ್ ಆಗಿರಬೇಕು. ಸೊ ಆ ಥರ ಒಂದು ಜಾಗದಲ್ಲಿ ಮಾಡಬೇಕು ಅಂತ, ಹಾಗಾಗಿ ಇವತ್ತು ರೈಟ್ ಟೈಮ್ ಅಂತ ಅನ್ನಿಸ್ತು. ಹಾಗಾಗಿ ಪಟ್ ಅಂತ ಫಿಶ್ನಲ್ಲಿ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಬರೀ ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿನೂ ಇದ್ದಾಳೆ. ಏನು ಮೇಡಮ್ ಸಮಾಚಾರ? ಏನೂ ಇಲ್ಲ. ಸದ್ಯಕ್ಕೆ ಬೆಳಗ್ಗೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೋಡ್ರಿ ಏನು ಸಿಕ್ಕಿದೆ ನಮಗೆ. ಇದು ಯಾವ ಮೊಟ್ಟೆ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ ಶೇಪ್ ಯಾವ ಥರ ಇದೆ, ಸೈಜ್ ಯಾವ ಥರ ಇದೆ. ನಾನು ಮೊಟ್ಟೆ ಶೇಪೇ ಇದೆ ಅಲ್ಲವಾ, ಮೊಟ್ಟೆ ಶೇಪ್ ಅಂದರೆ ಇಲ್ಲಿ ಮೇಲೆ ಪಾಯಿಂಟೆಡ್ ಇದೆ, ಕಾಣ್ತಿದ್ಯಾ? ನಾರ್ಮಲ್ ಮೊಟ್ಟೆ ಇಷ್ಟು ಪಾಯಿಂಟೆಡ್ ಆಗಿರುತ್ತಾ? ಇಲ್ಲ. ಅದೇ. ಸೊ ಇದು ಫುಲ್ ಪಾಯಿಂಟೆಡ್ ಆಗಿದೆ. ಇದು ಅಕಸ್ಮಾತ್ ಏನಾದ್ರು ಮಧ್ಯೆ ಬೇರೆ ಬೇರೆ ಕಲರು ಮಿಕ್ಸ್ ಆಗಿದ್ದಿದ್ರೆ ಗೌಜ್ಲಕ್ಕಿ ಮೊಟ್ಟೆ ಅಂತ ಹೇಳ್ಬೋದಾಗಿತ್ತು. ಇದು ಇದ್ರೂ ಇರ್ಬೋದೇನೋ ಗೌಜ್ಲಕ್ಕಿ ಮೊಟ್ಟೆ, ನನಗೆ ಗೊತ್ತಿಲ್ಲ. ನಾನು ನೋಡ್ರೆ ಗೌಜ್ಲಕ್ಕಿ ಮೊಟ್ಟೆ ಎಲ್ಲ ಒಂದು ಸ್ವಲ್ಪ ಕಲರ್ ಮಧ್ಯದಲ್ಲಿ ಪ್ಯಾಟರ್ನ್ ಇರುತ್ತೆ ಡಿಫ್ರೆಂಟ್ ಕಲರ್ ಆಗಿ. ಅಲರ್ತಾ ಇದೆಯಾ? ಕ್ರ್ಯಾಕ್ ಬೇರೆ ಬಿಟ್ಕೊಂಡು. ಅದಕ್ಕೆ ನಾನು. ಸೊ ಇಲ್ಲಿ ನೋಡ್ರಿ ಕಾಣ್ತಿದ್ಯಾ, ಇಲ್ಲಿ ಕ್ರ್ಯಾಕ್ ಬಿಟ್ಕೊಂಡಿದೆ. ಸೊ ಒಂದು ಕೆಲಸ ಮಾಡೋಣ, ಮ್ಯಾರಿನೇಷನ್ ಟೈಮಲ್ಲಿ ಹೊಡೆದಾಕ್ಬಿಡೋಣ ಬೇಡ ಮೀನಿಗೆ. ಬೇಡ ಗೈಸ್, ಆ್ಯಕ್ಚುಲಿ ಇದು ಯಾವುದು ನೆಸ್ಟ್ ಇರಲಿಲ್ಲ, ಏನೂ ಇಲ್ಲ, ಓಕೆನಾ? ಇಲ್ಲೇ ಮನೆ ಹತ್ರನೇ ಒಂದೇ ಒಂದು ಒಂಟಿ ಇದ್ದಿದ್ದು. ನೆಸ್ಟ್ ಒಳಗೆಲ್ಲಾರು ಇದ್ದಿದ್ರೆ ಸುಮ್ಮನೆ ಆಗ್ಬಿಡ್ತಾ ಇದ್ವಿ, ಅದನ್ನ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಕೆಲವ್ರು ಹೇಳ್ತಾರೆ ಮುಟ್ಟಿದ್ರೆ ಮರಿ ಮಾಡಲ್ಲ ಪಕ್ಷಿಗಳು ಅಂತ ಏನೋ ಹೇಳ್ತಾರೆ. ಅದು ಗೊತ್ತಿಲ್ಲ ಎಷ್ಟು ನಿಜ ಸುಳ್ಳು ಅಂತ ಹೇಳ್ತಾರೆ. ಮನುಷ್ಯರು ಮುಟ್ಟಿರಬಾರ್ದು ಅಂತ ಅಂದ್ಬಿಟ್ಟು. ಹಾಗೆ ಅದೇ ಕೋಳಿ ಈ ಥರ ಅಲ್ಲ, ನಾರ್ಮಲ್ ವೈಲ್ಡ್ ಬರ್ಡ್ಸ್ ಏನಿರ್ತವೆ ಅವು. ಸೊ ಮನುಷ್ಯನ ಮುಟ್ಟಿದ್ರೆ ಅವು ಮರಿ ಮಾಡಲ್ಲ, ಕೂರಲ್ಲ ಮತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಓಕೆನಾ? ನಾನು ಕೇಳ್ಪಟ್ಟಿದ್ದೆ ಮುಟ್ಬಾರ್ದು ಅಂತಲೇ ರೂಮರ್ ತಪ್ಪಿಸಿದ್ರು ಏನೋ ಗೊತ್ತಿಲ್ಲ. ಬಟ್ ಇದು ನಮ್ಮ ಮನೆ ಗೇಟ್ ಹತ್ರ, ಆ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರನೇ ಬಿದ್ದಿತ್ತು ಇದೊಂದು ಮೊಟ್ಟೆ. ನಾವು ಬೆಳಗ್ಗೆ ಬಂದಿದ್ದ ತಕ್ಷಣ ನೋಡಿದ್ವಿ. ಸೊ ಒಂಟಿಯಾಗಿ ಬಿದ್ದಿತ್ತಲ್ಲ ಅಂತ ತೆಗೆದಿಟ್ಕೊಂಡಿದ್ದು. ಗೊತ್ತಿಲ್ಲ ಏನ್ದಿರೋದು ಅಂತ ಅಂದ್ಬಿಟ್ಟು. ಹಾಕೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ತಿದ್ಯಾ? ಇಲ್ಲ ಮತ್ತೆ ತಿನ್ನೋದಿಷ್ಟು, ಅದಕ್ಕೆ ಇಷ್ಟ ಬೇಡ. ಯಾವ್ದ್ರ ಮೊಟ್ಟೆನೋ ಏನ್ ಕತೆನೋ ಗೊತ್ತಿಲ್ವಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿರೋ ಇದು ಯಾವ್ದ್ರ ಮೊಟ್ಟೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಮೀನನ್ನ ಆಲ್ರೆಡಿ ತಗೊಂಡ್ ಬಂದ್ಬಿಟ್ಟಿದ್ವಿ ನಾವು ಬೆಂಗಳೂರಿಂದ ಬರ್ಬೇಕಾದ್ರೇನೆ. ಬಿಕಾಸ್ ಇಲ್ಲಿ ಮೀನ್ ಹುಡ್ಕೊಂಡಲ್ಲ, ದೂರ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಯಾವ್ದು ಹತ್ರದಲ್ಲಿ ಡ್ಯಾಮು ಇಲ್ಲ, ಮೀನ್ ಹಿಡಿಯೋ ಜಾಗನೂ ಇಲ್ಲ. ಸೊ ಆ ಥರನೇ ಪ್ಲಾನ್ ಮಾಡ್ಕೊಂಡಿದ್ದೆ. ಎಷ್ಟೋ ದಿನಗಳ ಆಸೆ ಏನಂತ, ಈ ತರ ಫ್ರೆಶ್ ಆಗಿ ಬೋರಿಂದ ನೀರ್ ಬರ್ತಾ ಇರ್ಬೇಕು, ಚಿಕನ್ ಮಟನ್ ತೊಳಿತಾ ಇರ್ಬೇಕು, ಬೇಯಿಸ್ಕೊಂಡ್ ತಿನ್ಬೇಕು ನಮ್ ಫ್ಯಾಮಿಲಿ ಅಂತ. ಸೊ ಅದು ಫೈನಲಿ ಇವತ್ತು ಈಡೇರ್ತಾ ಇದೆ. ಇದ್ರದ್ದು ಸ್ವಲ್ಪ ಸವಿಬೇಕಲ್ವಾ ರುಚಿ. ಆಯ್ತು. ಏನ್ ಅನ್ಕೊಂಬಿಟ್ಟೆ ನೀನು? ಸವಿಬೇಕಲ್ವಾ ಅಂದ್ರೆ ಹಿಂಗೆ ತಿಂತೀರೇನೋ ಅನ್ಕೊಂಡೆ. ಅಂದ್ರೆ ಈ ಫೀಲ್ ಎಂಜಾಯ್ ಮಾಡ್ಬೇಕಲ್ವಾ ಅಂತ. ಗಾರ್ಡನ್ ಅಲ್ಲಿ ಇವೆಲ್ಲ ಮಾಡಿದ್ವಿ. ಸೊ ಊರಲ್ಲಿ ಪಕ್ಕ ತೋಟದಲ್ಲಿ ಇವೆಲ್ಲ ಮಾಡೋ ಫೀಲ್ ಬೇರೆ ಅಲ್ವಾ. ಸೊ ಅದನ್ನ ಎಂಜಾಯ್ ಮಾಡಿದೀವಿ, ಹಂಗೆ ಇದನ್ನು ಎಂಜಾಯ್ ಮಾಡೋಣ ಅಂತ ಅನ್ಕೋತಾ ಇದ್ದಿದ್ದು ಅಂತ. ನನ್ನ ಹೆಂಡತಿಗೆ ಬಿಡಿಸಿ ಹೇಳ್ಬೇಕು ನೋಡಿ. ಆಟ ಆಡಕ್ಕೆ ಬಂದಿರೋದು ನನ್ನ ಹೆಂಡತಿ. ನನ್ನ ಹೆಂಡತಿಗೂ ಮೀನ್ಗೂ ಒಂದ್ ಸ್ವಲ್ಪ ದೂರ ಗೈಸ್, ಓಕೆನಾ? ಸೊ ಅದಕ್ಕೋಸ್ಕರನೇ ಅಂದ್ರೆ ಕುಕ್ ಮಾಡೋದಕ್ಕೆ ಇಲ್ಲ, ಸ್ಮೆಲ್ಗೆ ಏನು ಪ್ರಾಬ್ಲಮ್ ಇಲ್ಲ, ತಿಂತಾಳೆ, ಓಕೆನಾ? ಇಲ್ಲ ಅಂತಾನೂ ಅಲ್ಲ, ಓಕೆನಾ? ಆಮೇಲೆ ತಿಂದೇ ಇರೋಳ ಪಕ್ಕ ಕೂರ್ಸ್ಕೊಂಡು ಹಿಂಗೆಲ್ಲ ಟಾರ್ಚರ್ ಕೊಡ್ತಾ ಇದೆಯಲ್ಲ ಕೆಜಿಕೆ ಅಂತ ಅತ್ಕೋಬೇಡಿ, ತಿಂತಾಳೆ. ಬಟ್ ಆ ಕ್ರೇಜ್ ಅಲ್ಲಿ ತಿನ್ನೋದಿಲ್ಲ. ಮೀನು ಅಂತ ನಾವ್ ಹೆಂಗೆ ನಾನ್ ವೆಜ್ ಅಂತ ತಿಂತೀವಿ, ಹಂಗಿಲ್ಲ. ಮೀನ್ನ ತಿಕ್ಕಿ ತೊಳಿಬೇಕು. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಆ ಒಂದು ಕರಳು ಗಿರಳು ಎಲ್ಲ ಇರ್ತಾವಲ್ಲ, ಅದು ಕಹಿ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ ಹೊಟ್ಟೆ ಪಾಕದಲ್ಲಿ. ಸೊ ಅದಕ್ಕೆ ಕ್ಲೀನಾಗಿ ತೊಳಿತಾ ಇದೀನಿ. ಅಂಡ್ ಪಟ್ ಅಂತ ಈ ಆಂಗಲ್ ನ ಚೇಂಜ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ,
ಆಮೇಲೆ ಯಾರಾದ್ರು ಕಮೆಂಟ್ ಹಾಕ್ಬಿಡ್ತಾರೆ, ಯಾಕಂದ್ರೆ ನನ್ಗೆ ಗೊತ್ತು ಮುಂಚೆ ಒಂದ್ಸರಿ ಒಂದ್ ಬ್ಲಾಗಲ್ಲಿ ಹಿಂಗೆ ಮಾಡ್ಬಿಟ್ಟು ಫುಲ್ ಹೆಡ್ ಕಮೆಂಟ್, ಸಮ್ಮರ್ ನೀರ್ ವೇಸ್ಟ್ ಮಾಡ್ತಿದ್ಯಾ ಅಂತ. ಸೊ ನಮ್ ಗಾರ್ಡನ್ ಅಲ್ಲೇ ಮಾಡಿಟ್ಟಿದ್ದು ಅದನ್ನ. ನೀರ್ ವೇಸ್ಟ್ ಮಾಡಲ್ಲ, ಇಲ್ಲಿ ಏನ್ ನೀರು ಉಪಯೋಗಿಸ್ತೀವಿ ಅಂದ್ರೆ ಇಲ್ಲೇನ್ ಯೂಸ್ ಆಗ್ತದೆ ತೊಳೆಯೋದಕ್ಕೆ, ಆ ನೀರು ಸೀದಾ ನಮ್ಮ ಮರಗಳಿಗೆ ಹೋಗ್ತವೆ. ಜಿಲೇಬಿ ಮೀನು ಈ ಸರಿ ತಂದಿರೋದು. ಫಸ್ಟು ರೂಪ್ಚಂದ್ ತಗೊಂಬರೋಣ ಅಂತ ಅನ್ಕೊಂಡೆ, ಆಮೇಲೆ ಫುಲ್ ಮೀನ್ ತಿನ್ನೋ ಮಜಾ ಬೇರೆನೇ ಅಲ್ವಾ. ಸೊ ಜಿಲೇಬಿ ಮೀನ್ ತಿನ್ನೋದಕ್ಕೋಸ್ಕರನೇ ಎಲ್ಲೆಲ್ಲೋ ರೈಡ್ ಹೋಗ್ತಿರ್ತೀವಿ. ಸೊ ಈ ಸರಿ ನಮ್ಮ ತೋಟದಲ್ಲೇ ಮಾಡೋಣ, ಫಸ್ಟ್ ಜಿಲೇಬಿಯಿಂದನೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಜಿಲೇಬಿ ಮೀನುಗಳು ಹಿಂಗಿದೆ ಸೈಜು. ಜಾಸ್ತಿ ದೊಡ್ಡ ಸೈಜು ತಂದಿಲ್ಲ, ಮೀಡಿಯಂ ಸೈಜೇ ತಂದಿದ್ದೀನಿ. ಬಿಕಾಸ್ ಮೀಡಿಯಂ ಸೈಜು ಬೇಸಕ್ ಈಸಿ, ನೋಡೋಕ್ಕೂ ಚಂದ. ಹಿಂಗೆ ಮೀನ್ ಬಿದ್ದೋಗ್ಬಿಡ್ತದೆ. ಮಣ್ಣಾಗಿದೆ ತೊಳಿರಿ. ಬಿಡಿ ನೇಚರ್ ಅಲ್ಲಿ ಬಿದ್ದಿರೋದು, ತೊಂದ್ರೆ ಇಲ್ಲ. ಗಿಡದ ಮೇಲೆ ಬಿದ್ದಿರೋದು, ಹುಲ್ಲಿನ ಮೇಲೆ ಬಿದ್ದಿರೋದು. ಮೂತಿ ಹತ್ರ ಆಯ್ತಾ. ಎಲ್ಲ ತೊಳೆದಿದ್ದೀನಿ. ಅವಾಗ್ಲೇ ಒಂದ್ ಸ್ವಲ್ಪ ಗೊತ್ತಲ್ಲ ಮೀನು ಸಿಂಡಿರುತ್ತೆ, ಅದಾದ್ಮೇಲೆ ಫುಲ್ ರೆಡ್ ಆಗಿ ಇರುತ್ತಲ್ಲ ಬ್ಲಡ್. ಸೊ ಅದೆಲ್ಲ ಹೋಗಿ ಇವಾಗ ಪಳ ಅಂತ ಹೊಳಿತಾ ಇದೆ ಮೀನು. ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಮನೇಲಿ ಏನಾದ್ರು ಮೀನ್ ಮಾಡ್ತೀವಿ ಅಂದ್ರೆ ಪಾತ್ರೆ ತೊಳೆಯೋಕ್ಕೂ ರೆಡಿ ಇರ್ಬೇಕು. ಮುಟ್ಟಲ್ಲ ಅಂತಾರೆ. ಕೆಜಿಗೆ ಪಾತ್ರೆ ತೊಳೆಯೋದು ಯಾವತ್ತಾರು ನೋಡಿದ್ರ ನೀವು? ಈ ವ್ಲಾಗಲ್ಲಿ ನೋಡ್ತೀರಾ ಗೈಸ್? ನೋಡ್ಬಿಡಿ, ಪಾತ್ರೆ ತೊಳ್ಕೊಂಡ್ ಕೂತಿದೀನಿ. ಇದೇ ಪಾತ್ರೆಯಲ್ಲಿ ಮೀನ್ ತಂದಿದ್ದು, ಅದಕ್ಕೆ ತೊಳಿತಾ ಇರೋದು. ನಾವು ಮಸಾಲೆ ಏನೇನ್ ಹಾಕ್ತಿವಿ ಅಂತ ತೋರಿಸ್ಬಿಡ್ತೀನಿ. ನಮ್ ಕಡೆ ಗೊಡ್ಗಾರ ಅಂತಾರೆ, ಓಕೆನಾ? ಗೊಡ್ಗಾರ. ಸೊ ಅದನ್ನ ಆಕ್ಚುಲಿ ನಾವು ಈ ಕೆಂಪು ಮೆಣಸಿನಕಾಯಲ್ಲಿ ಮಾಡೋದು ಗೊಡ್ಗಾರನ. ಹಸಿರು ಮೆಣಸಿನಕಾಯಲ್ಲೂ ಮಾಡ್ತಾರೆ, ಬಟ್ ನನಗೆ ಪರ್ಸನಲಿ ಕೆಂಪು ಮೆಣಸಿನಕಾಯಲ್ಲಿ ಮಾಡಿದ್ರೆ ಅದೇನೋ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಆ ರೀತಿನಲ್ಲಿ ಮಾಡ್ತಾರೆ. ಸೊ ಅದೇ ಖಾರನ ಇವತ್ತು ನಾವು ಫಿಶ್ ಫ್ರೈಗೆ ಯೂಸ್ ಮಾಡ್ತಿದೀವಿ. ಯಾವ್ದು ರೆಡಿಮೇಡ್ ಖಾರ ಅಲ್ಲ, ಇದೇ ಗೊಡ್ಗಾರನ ಮಾಡ್ಬಿಟ್ಟು ಅದನ್ನ ಫಿಶ್ ಫ್ರೈಗೆ ಹಾಕೋಣ ಅಂತ. ಸೊ ಏನೇನ್ ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಇದೆ. ಬೇನಿಮ ಇದು ಬೆಳ್ಳುಳ್ಳಿ, ಇದು ಉಪ್ಪು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ನನ್ನ ಹೆಂಡತಿಗೆ ಒಂದ್ ಸ್ವಲ್ಪ ಸ್ಕ್ರಿಪ್ಟ್ ಕೊಡ್ಬೇಕಲ್ಲ, ಆಮೇಲೆ ಏನೂ ಕೊಟ್ಟಿಲ್ಲ ಸ್ಕ್ರಿಪ್ಟ್. ನನಗೆ ಸೈಡ್ ಅಲ್ಲಿ ಇಸ್ಕೊಂಡು ಕಳ್ಸಿದ್ರು ಅಂತ ಅಂದ್ಬಿಟ್ರೆ ಯಾಕ್ಬೇಕೋ ಅದಕ್ಕೆ. ಸೊ ಎನಿವೆ ಇದನ್ನ ರುಬ್ಕೊಂಡ್ ಬರ್ಬೇಕು, ಓಕೆನಾ? ಹೋಗುವ ರುಬ್ಕೊಂಡ್ ಬಂದ್ಬಿಡು. ಅಂಡ್ ಇದೇ ಗ್ಯಾಪ್ ಅಲ್ಲಿ ನಂದೊಂದು ಕೆಲಸ ಇದೆ. ಏನಂದ್ರೆ ಎಕ್ಸಸ್ ವಾಟರ್ ಏನಿದೆ ಇದನ್ನೆಲ್ಲ ಇಲ್ಲೇ ಚೆಲ್ಕೊಂಡ್ಬಿಡೋಣ. ಚೆಲ್ಬಿಟ್ಟೆ. ಈ ಮೀನಿಗೆ ಒಂದಿಷ್ಟು ಅರ್ಶಿನ ಹಾಕ್ತಾ ಇದ್ದೀನಿ ನಾನು. ಸೊ ಕಲ್ಸಿಡೋಣ ಅಂತ ಅಂದ್ಬಿಟ್ಟು. ಜಾಸ್ತಿ ಆಯ್ತೇನೋ, ಇಟ್ಸ್ ಓಕೆ, ನಡೆಯುತ್ತೆ ಹಿಂದೆ ಮುಂದೆ. ಅದಾದ್ಮೇಲೆ ಫುಲ್ಲು ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಮೀನಿಗೆ, ಆಗ ಇನ್ನೂ ರುಚಿಯಾಗಿರುತ್ತೆ. ಕ್ಲೀನಾಗಿ ಇದನ್ನ ಕಲಿಸ್ಕೊಳ್ಳೋದು. ಪಾತ್ರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಅನ್ಸುತ್ತೆ ಗೀಸ್. ನೆಕ್ಸ್ಟ್ ಟೈಮ್ ಈ ಪಾತ್ರೆಗೆ ಸೆಟ್ ಆಗೋ ಥರ ಜಾಸ್ತಿ ಮೀನು ತರಬೇಕು. ಆಕ್ಚುಲಿ ಪಾತ್ರೆ ದೊಡ್ಡದಾಗಿಲ್ಲ, ಮೀನು ಕಡಿಮೆ ಆಯ್ತು, ಪಾತ್ರೆ ಕರೆಕ್ಟ್ ಆಗಿತ್ತು. ಆಗ್ಲೇ ರುಬ್ಕೊಳಕ್ ಕಳ್ಸಿದ್ನಲ್ಲ, ಸೊ ಅದೇ ಈ ಖಾರ ರೆಡಿಯಾಗಿದೆ. ಸೊ ಈ ಖಾರ ಜಾಸ್ತಿ ಏನ್ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಅಂಡ್ ನನ್ನ ಕೈಯೆಲ್ಲ ಫುಲ್ ಅರ್ಶನ ಟೈಪ್ ಆಗ್ಬಿಟ್ಟಿದೆ ನೋಡಿ. ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಕಲ್ಸಿ. ಸೊ ಏನಿವೆ ಇರೋದು ಸ್ವಲ್ಪ ಹಾಕೊಳ್ಳೋದು ಅಷ್ಟೇ, ಸ್ವಲ್ಪ ನೀನೇ ಅಂತ ಹಾಕೋ. ಒಂದು ತಮ್ಮನೇಲಿ ಫೋಟೋ ತಗೊಂಡ್ವಿ, ಅದು ಮೂಗ್ ಮುಚ್ಕೊಂಡಲ್ಲ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ನೀವು ಅನ್ಕೊಂಬಾರ್ದು ಕೆಜಿಗೆ ಹಿಂಸೆ ಕೊಡ್ತಾನ ನನ್ನ ಹೆಂಡತಿಗೆ ಅಂತ. ನನ್ನ ಹೆಂಡತಿ ಪೋಸ್ ಐಡಿಯಾ ನಂದೆ. ತಿನ್ನಲ್ಲ ಅನ್ಕೊಂಡ್ಬಿಟ್ಟು ನೋಡ್ರಿ ಏನೇನೆಲ್ಲ ಮಾಡ್ಸೋಣ. ಇದನ್ನು ಮಾಡ್ತೀನಿ ಅಂತ ನಾನು ಹೆಂಡತಿಗೆ ಹೇಳಿದ್ದು. ಮಾಡ್ತೀನಿ ನಾನು ಇದನ್ನೆಲ್ಲ, ಆದ್ರೆ ತಿನ್ನಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಇಲ್ಲ, ತಿನ್ನಲ್ಲ ಅಲ್ಲ, ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಸ್ವಲ್ಪ ಸ್ಮೆಲ್ ಅಂದ್ರೆ ನಮ್ಮ ಮಮ್ಮಿ ಬೇಕಾದ್ರೆ ಒಂದ್ ಪಕ್ಷ ಒಪ್ಪಡ, ಹಿಂಸೆ ಮಮ್ಮಿಗೆ ಸ್ಮೆಲ್ ಅಂದ್ರೆ. ಬಟ್ ಹೆಂಗೋ ದೇವ್ರದೇ, ನನಗೆ ಹೆಂಡತಿ ಅಟ್ಲೀಸ್ಟ್ ತಿನ್ನೋಡು ಇಟ್ಲ ಅಟ್ಲೀಸ್ಟ್ ಮಾಡ್ಕೊಡೋಳು ಸಿಕ್ಕಿದ್ದಾಳೆ. ಖಾರ ಖಾರ ಹೊಡಿಯುತ್ತೇನೋ, ಫುಲ್ ಖಾರನ. ಸ್ಮೆಲ್ ನೋಡ್ತಿದ್ರೆ ನನಗೆ ಅನಿಸ್ತದೆ ಖಾರ ಅಂತ. ಆಕ್ಚುಲಿ ಹಿಂಗೆ ಇರ್ಬೇಕು. ಏನಮ್ಮ ಇದು? ಕಸ್ತೂರಿ ಮೇಥಿ. ಅದನ್ನು ಹಾಕ್ತಾ ಇದೀವಿ, ಚೂರು ಸ್ಮೆಲ್ ಇರ್ಲಿ ಅಂತ ಅನ್ಬಿಟ್ಟು. ಸಾಕಲ್ವಾ? ಇನ್ನೊಂದ್ ಸ್ವಲ್ಪ ಹಾಕುದು ನಡೆಯುತ್ತೆ. ತಗೋ ನೀನ್ ಖುಷಿ. ಇದು ಮೀನಿಗೆ ಹಾಕಿಲ್ಲ, ಆ ಮೀನಿಗೆ ಸಪರೇಟ್ ಆಗಿ ಹಾಕ್ಬೇಕಾ? ಎಲ್ಲಾ ಮೀನಿಗೂ ಒಂದೊಂದ್ ಚೂರು ಉದ್ರಿಸಿದ್ದಾರೆ, ಇದಕ್ ಮಾತ್ರ ಉದ್ರಿಸಿರ್ಲಿಲ್ಲ. ಅದಕ್ಕೆ ಎಲ್ಲಾ ಮೀನಿಗೂ ಒಂದು ಸ್ವಲ್ಪ ಹಾಕ್ಬೇಕು ಗೈಸ್, ಅದು ಕಂಡೀಷನ್. ಜಾಸ್ತಿ ಬೇಡ, ಒಂದ್ ಸ್ವಲ್ಪ ಕಹಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ. ಸೊ ಎನಿವೆ ಸಾಕಿ, ಫ್ಲೇವರ್ ಅಷ್ಟೇ. ಸೊ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇವಾಗ ಬಿಡ್ತೀವಿ. ಈ ತರ ಇದೆ ಮ್ಯಾರಿನೇಟ್ ಎಲ್ಲ ಆದ್ಮೇಲೆ, ಮಸಾಲೆ ಹಾಕಿದ್ಮೇಲೆ ಒಂದ್ಸರಿ ತೋರಿಸ್ಬಿಡ್ತೀನಿ ಬೇಕಾರೆ. ನೋಡಿ ಗೈಸ್, ನೋಡಿ ಮೀನು ಹೆಂಗಿದೆ. ಹುಷಾರು, ಬೀಳ್ಸ್ಬಿಟ್ಟಿರಾ? ಇಲ್ಲ ಮುಂದೆ ಬಾಯಿಗೆ ಕೈ ಹಾಕ್ಬಿಟ್ಟಿದೆ, ಮಿಸ್ ಆಗ್ಬಾರ್ದು ಕೊಕ್ಕೆ. ಇವಾಗ ಅನಿಸ್ತಾ ಇದೆ ದೊಡ್ಡ ಮೀನ್ ತಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಆಕ್ಚುಲಿ ಇದು ದೊಡ್ಡ ಮೀನು, ನಾನೇ ಬೇಡ ಅಂತ ಹೇಳ್ಬಿಟ್ಟು ಸಣ್ಣ ಮೀನ್ ತಂದೆ. ಪರವಾಗಿಲ್ಲ, ನೆಕ್ಸ್ಟ್ ಟ್ರೈ ಮಾಡೋಣ. ದೊಡ್ಡ ಮೀನು. ಈ ವಿಡಿಯೋಗೆ ಒಂದು 2000 ಲೈಕ್ ಆಯ್ದ್ರೆ, ಓಕೆನಾ? 2000 ಲೈಕ್ ಆದ್ರೆ ಇದೇ ಜಿಲೇಬಿ ಮೀನು ಫುಲ್ಲು ದೊಡ್ಡ ಸೈಜು ತಂದ್ಬಿಟ್ಟು ಇಲ್ಲೇ ಫಾರ್ಮ್ ಹೌಸ್ ಅಲ್ಲೇ ಬೇರೆ ಸ್ಟೈಲಲ್ಲಿ ಏನಾದ್ರು ಒಂದು ಕುಕಿಂಗ್ ಮಾಡೋಣ.
ಇದು ಚಾಲೆಂಜ್, ಮರಿದಂಗೆಲ್ಲ ಲೈಕ್ ಮಾಡ್ಬಿಡಿ. ಮೀನನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ವಾಪಸ್ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಕೆಲಸ ನೋಡಿಲಿ, ನೀರು ಬಿಡ್ತಾ ಇದ್ದೀನಿ ತೆಂಗಿನ ಸಸಿಗಳಿಗೆ. ಲಾಸ್ಟ್ ಟೈಮ್ ಪಾತಿ ಎಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೇ ಮತ್ತೆ ನೀರು ಬಿಡ್ತಾ ಇರೋದು. ಲಾಸ್ಟ್ ಟೈಮ್ ಪಾತಿ ಮಾಡಿದ್ರಿಂದ ಈ ಸರಿ ಎಕ್ಸ್ಟ್ರಾ ಪಾತಿ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮ್ ಅಷ್ಟು ಸುಸ್ತು ಈ ಸರಿ ಆಗೋದಿಲ್ಲ. ಫಿಶ್ ಮ್ಯಾರಿನೇಟ್ ಮಾಡೋ ಗ್ಯಾಪಲ್ಲಿ ನೋಡಿಲಿ ನೀರೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ, ತುಂಬಿಕೊಂಡು ಪಾತಿ ಹೊಡ್ಕೊಂಡು ಆ ಜಾಗದಲ್ಲಿ. ಗೈಸ್ ಇನ್ನೇನು ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲೇ ಒಂದು ಸೀನ್ ಆಯಿತು. ಲಾಸ್ಟ್ ಟೈಮ್ ನಾವು ಊರಿಗೆ ಬಂದಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ದಸಿನ ಹಾಳು ಮಾಡಿಬಿಟ್ಟೆ ನಾನು. ಅಂದರೆ ನಾರ್ಮಲ್ ಮನೆ ದಸಿ, ಓಕೆನಾ, ಆ್ಯಕ್ಚುಲ್ ದಸಿ ಅಲ್ಲ, ಈ ಸಣ್ಣ ಪುಟ್ಟ ಕಾಯಿ ಸುಲಿಯೋದಕ್ಕೆ ದಸಿ ಇತ್ತಲ್ಲ, ಅದನ್ನು ಮುರಿದಾಕ್ಬಿಟ್ಟಿದ್ದೆ ಕಾಯಿ ಸುಲಿಯೋಕ್ಕೆ ಹೋಗಿ ಕೊಪ್ರಿಗೆ ಬಂದಿರೋದು. ಸೊ ಹೆಂಗೋ ಒಂದು ಲೆವೆಲ್ಗೆ ಅದನ್ನೇ ರೆಡಿ ಮಾಡಿದ್ದು ಮತ್ತೆ ಮುರಿದೋಯ್ತು. ಇವಾಗ ನಾರ್ಮಲ್ ಕಾಯಿ ಸುಲಿಬೋದೇನೋ ಅದರಲ್ಲಿ ಅಂತ ಅಂದ್ಕೊಂಡ್ವಿ ರೆಡಿ ಮಾಡಿರೋದಕ್ಕೆ, ಬಟ್ ನಾರ್ಮಲ್ ಕಾಯಿ ಸುಲಿಯೋಕ್ಕಾಗಿಲ್ಲ, ಮತ್ತೆ ಮುರಿದೋಯ್ತು. ಅದಕ್ಕೆ ಪಟ್ ಅಂತ ಹೇಳಿ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ. ಬಂದ್ಬಿಟ್ಟು ಇಲ್ಲಿಂದ ಮತ್ತೆ ದಸಿ ತೊಗೊಂಡು ಹೋಗೋಣ ಅಂತ ಡಬಲ್ ಕೆಲಸ. ಕರೆಂಟ್ ಮನೆ ಹತ್ರ ಇಟ್ಟಿರ್ತೀವಿ ದಸಿ ಅಂತ ಹೇಳಿದ್ರು, ಸಿಕ್ತು ದಸಿ. ಯಜಮಾನ್ರೆ ಟೈಮ್ ಎಷ್ಟಾಗಿದೆ, ಇವಾಗ ಕುಕಿಂಗ್ ಮಾಡೋಣ, ತವಾ ಫ್ರೈ ಮಾಡೋಣ ಫಿಶ್ದು ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟು ಏನು ಮಾಡ್ತಾ ಇದ್ದೀರಾ? ಲಾಸ್ಟ್ ಟೈಮ್ ಕೊಬ್ಬರಿ ಸುಲಿದಿದ್ರು, ಈ ಸಲ ಕಾಯಿ ಸುಲಿತಾ ಇದ್ದಾರೆ. ಆದರೂ ಈ ಸಲ ಫಾಸ್ಟಾಗಿ ಸುಲಿತಿದ್ದಾರೆ ಗೈಸ್ ಲಾಸ್ಟ್ ಟೈಮ್ಗಿಂತ. ನೋಡೋಣ, ಇದನ್ನೆಲ್ಲನೂ ಮುಗಿಸಿ ಆಮೇಲೆ ಕುಕಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಪಟ್ ಅಂತ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ. ಈಗ ಫೈನಲಿ ಕುಕಿಂಗ್ ಮಾಡೋಣ ಅಂತ ಅದಕ್ಕೊಂಚೂರು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರನೇ ನೋಡ್ರಿ ಇಲ್ಲಿ ವಯರ್ ಎಳೆದಿದ್ದೀನಿ ಮನೆಯಿಂದ ಇಲ್ಲಿಗೆ. ಒಂದು ಬಲ್ಪ್ ಹಾಕಿದ್ದೀನಿ, ಸಿಕ್ಕಾಪಟ್ಟೆ ದೊಡ್ಡ ಬಲ್ಪು. ಈಗ ಅಕಸ್ಮಾತ್ ಸೂರ್ಯ ಮುಳುಗಿದ್ರು ಈ ಬಲ್ಪಿಂದ ನಾವು ಆರಾಮಾಗಿ ಈ ಜಾಗದಲ್ಲಿ ಕುಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿರೋದು, ಓಕೆನಾ. ಸೊ ಮಾಡ್ಬೋದು. ಫಸ್ಟು ತವಾ ಇಡ್ತೀನಿ ತಡೀರಿ, ಆ ಸೈಜಿಗೆ ನೋಡ್ಕೊಂಡು ಆಮೇಲೆ ಹಚ್ಚೂರಂತೆ. ಆಯ್ತವ, ನೀನು ಹೆಂಗೆ ಹೇಳ್ಚೋ ಹಂಗೆ. ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೋ ಹಂಗೆ ಗೈಸ್. ಹೆಂಡತಿನ ಎದುರಾಕೊಡೋದು ಬೇಡ ಇವತ್ತು ಅಂತ ಅನ್ಕೊಂಡಿದ್ದೀನಿ. ಓಕೆನೇನವ, ಕರೆಕ್ಟಾಗಿ ಇಟ್ಟಿದ್ದೀನೇನವ? ಇನ್ನೊಂಚೂರು ಹತ್ರ ಹಾಂ ಸರಿ. ನಾ ಏನೇ ಮಾಡು, ಇದು ಹ್ಯಾಂಡ್ಲು ಇಲ್ಲಿ ನಾವು ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ, ಹೇಳ್ದಂಗೆ ಮಾಡ್ಬೇಕು. ಕರೆಕ್ಟ್ ಆಗಿತ್ತು ಆದ್ರೂ ಜರಗಿಸ್ಬೇಕತ್ತೆ ಒಂದ್ ಸ್ವಲ್ಪ. ಸಾಕು ಸಾಕು. ಸರಿಯಾಗಿ ಉರಿತಾ ಇದೆ, ದಗ 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 ಅಂತ ಪಟ್ ಅಂತ. ಇವಾಗ ಹಚ್ಚಿದ್ದು ಅಂತ ಏನೋ ಹೇಳಿ. ಯಾರು ಹಚ್ಚಿದ್ದು? ನನ್ನ ಹೆಂಡತಿ ಹಚ್ಚಿದ್ದು ಗೈಸ್. ಅದಕ್ಕೇನೆ ನಾವು ಹಚ್ಚಿದ್ರೆ ಅದು ಇಷ್ಟೊತ್ತಿಗೆ ಉರಿಯುತ್ತಾರೆ, ಇನ್ನೂ ಹಚ್ಚತಾ ಇರ್ಬೇಕಾಯ್ತು. ನಂಗೆ ಈ ರೋಡ್ ಸೈಡ್ ಅಲ್ಲಿ ಒಂದ್ ದೊಡ್ಡ ತವಾ ಹಾಕ್ಬಿಟ್ಟು ಮಾಡ್ತಾ ಇರ್ತಾರಲ್ಲ ಫಿಶ್, ಹಂಗ ನೆನ್ಪಾಗ್ತಿದೆ. ಯೂಟ್ಯೂಬ್ ಬಿಟ್ಮೇಲೆ ನಾನು ಹಂಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಿಡ್ತು ಸಾರಿ, ಯೂಟ್ಯೂಬ್ ಬಿಟ್ಮೇಲಲ್ಲ, ಯೂಟ್ಯೂಬ್ ಮುಂಚೆ ನಾವು ನಮ್ಮ ಹುಡುಗರೆಲ್ಲ ಪ್ಲಾನ್ ಆಗ್ತಿದ್ದು ಏನಂತ, ಒಂದ್ ಬಜ್ಜಿ ಅಂಗಡಿಗೆ ಹೋಗೋದು, ಬಜ್ಜಿ ತಿನ್ನಬೇಕಾದ್ರೆ ಲೆಕ್ಕ ಹಾಕೋದು, ಎಷ್ಟ್ ಜನ ಕಸ್ಟಮರ್ ಬರ್ತಾರೆ, ಎಷ್ಟು ಪಾರ್ಸಲ್ ತಗೊಂಡೋದ್ರು, ಎಷ್ಟು ದುಡ್ಡು ವ್ಯಾಪಾರ ಆಯ್ತು ಅಣ್ಣನ್ಗೆ, ನಾವ್ ಹಾಕಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೋದು, ಯಾವ ಏರಿಯಾದಲ್ಲಿ ಹಾಕ್ಬೇಕು, ಬರೀ ಇವೇ ಲೆಕ್ಕ ಆಗ್ತಾ ಇದ್ದು. ಗೋಬಿ ಅಂಗಡಿ ಬಜ್ಜಿ ಅಂಗಡಿನೇ ಜಾಸ್ತಿ, ಅದಾದ್ಮೇಲೆ ಇವೆಲ್ಲ ಸೈಟ್ಸ್ ಅಲ್ಲಿ. ಈಗ ನಾನು ಎಣ್ಣೆ ಹಾಕುತ್ತಿದ್ದೇನೆ. ಬೆಂಕಿ ಎತ್ಕೊಂಡ್ಬಿಡ್ತು, ಏನಕ್ಕೂ ಗಮನಿಸರು, ಅದು ಏನೋ ಮಾಡಕ್ ಹೋಗಿ ಏನೋ ಮಾಡ್ದೆ. ತವ ಮೇಲೆ ಬೆಂಕಿ ಉರಿತೈತೆ. ನಾನ್ ಕೂತಿದ್ದೀನಿ ಯಜಮಾನ್ರೆ. ಅಲ್ಲಿ ನಿನ್ ತನಕ ಬರಲ್ಲ ಬಿಡು. ಅವು ಬೆಂಕಿ ಎತ್ಕೊತು ಒಳಗಡಿಕೆ, ನೀನೇ ಮಾಡ್ತಾ ಇರೋದು, ನೀನೇ ತಳ್ಳಿದ್ದಕ್ಕೆ ಒಳಗ್ ಬೆಂಕಿ ಎತ್ತಿದ್ದು. ನಿಜವಾದ ತವ ಒಳಗ್ ಬೆಂಕಿ ಉರಿತೈತೆ. ಅದ್ರ ಮೇಲೆ ಹಾಕ್ಬಿಟ್ಟು ಕುಡಿದ್ ನಾನು ಹಾಕ್ತೀನಿ. ಅಷ್ಟೊಂದ್ ಕರ್ಬೇವಿಡಿ. ಎಣ್ಣೆ ಬೆಂಕಿನಲ್ಲಿ ಫ್ಯೂಯಲ್ ತರ ಉರಿತೈತೆ. ಹಂಗಲ್ಲ ಯಜಮಾನ್ರೆ, ಕಡ್ಡಿನೇ ಇಡ್ಬೇಕು. ಓ ಹಂಗ, ಫಿಶ್ ಹಾಕ್ಬೇಕು. ನಮಗ್ ಗೊತ್ತಿಲ್ಲ ಗೈಸ್. ಕೊಡಿಲಿ, ಫಿಶ್ ಹಾಕ್ಬಿಡ್ತೀನಿ ಒಂದು. ಬೆಂಕಿ ಹೆಂಗ್ ಮುರಿತೈತೆ ನೋಡ್ರಿ. ಅದ್ಯಾಕ ಹಂಗೆ ಎಸತ್ರಿ? ಅಲ್ಲ, ನಾನು ಎಸಿಯಕ್ ಹೋಗಿ ಹಂಗೇನಾದ್ರು ಎಗರ್ಕೊಂಡು ಹೋಗ್ಬಿಟ್ಟಿದ್ರೆ ಮೀನು. ಓಕೆ, ಸಾಕು ಸಾಕು. ಸದ್ಯಕ್ಕೆ 2 ಮೀನ್ ಹಾಕಿದೀವಿ ನೋಡಿ, ಏನೇನೆಲ್ಲ ಮಾಡ್ತಾ ಇದೀವಿ. ಫಿಶ್ಗೂ ಬೆಂಕಿ ಇಟ್ಕೊತ್ತು. ಸೊ ಫೈನಲಿ ಇವಾಗ ಏನ್ ಮೇಡಮ್, ಫುಲ್ ಪ್ರೊಫೆಷನಲ್ ಆಗಿ ಸ್ವಲ್ಪ ಬ್ಲಾಕ್ ಆಗ್ಬಿಟ್ಟೈತೆ. ಸೀದೋಯ್ತಾ? ಮೊದಲೇ ಸೀದೋಯ್ತು. ಉರಿ ಜಾಸ್ತಿ ಆಗಿತ್ತು. ಆಗ್ಲೇ ನಾವು ಮಾಡಿ ಇಟ್ಕೊಂಡಿದ್ದ ಮಸಾಲೆ ಇಲ್ಲೇ ಇದೆ. ಈಗ ಇದೇ ಮಸಾಲೆನ ಸ್ವಲ್ಪ ಹಾಕ್ಬಿಟ್ಟು ಇದ್ರ ಮೇಲೆ ಹಿಂಗೆ ಉರಿಯೋದು. ಆಗ ಇನ್ನೂ ಚೆನ್ನಾಗಿ ಖಾರ ಅಂಟ್ಕೊಳ್ಳುತ್ತೆ ಎಲ್ಲದಕ್ಕೂ. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ ಗೈಸ್ ನನಗೆ. ಇವಾಗ ಘಮ ಬರ್ತಿದ್ಯಾ ನಿನಗೆ?
ನಿಜ ಹೇಳು. ಇವಾಗ ಸ್ವಲ್ಪ ಲೈಟ್ ಆಗಿ ಬರ್ತಾ ಇದೆ. ಬಟ್ರ್ ಫೀಲ್ ಅಲ್ಲಿ ಇದ್ದಾರೆ. ಬಟ್ ಇದೊಂದು ಚೆನ್ನಾಗಿ ಬರ್ಬೇಕು ನನಗೆ ಅಷ್ಟೇ, ತುಂಬಾ ನೀವು ಇಂಪಾರ್ಟೆಂಟ್. ಮಾಡೋದು ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತಲ್ಲ ಬಿಡಿ. ಆದ್ರೂ ನೀನಷ್ಟು ಚೆನ್ನಾಗಿ ಮಾಡಕ್ಕಾಗಲ್ವಲ್ಲ. ನಾನೇನು ಚೆನ್ನಾಗಿ ಮಾಡಲ್ಲ. ಸೊ ಗೈಸ್, ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಕಪ್ಪಗಾಯಿತು, ಇಲ್ಲ ಅಂತಲ್ಲ. ಬಟ್ ಆ ಸ್ಕಿನ್ ಬರುತ್ತಲ್ಲ ಅದು, ಆಮೇಲೆ ಇವಾಗ ಮಸಾಲೆ ಎಲ್ಲ ಇನ್ನೊಂದು ರೌಂಡ್ ಹಾಕಿದ್ಮೇಲೆ ನಾರ್ಮಲ್ ಆಗಿ ಕರೆಕ್ಟಾಗಿ ಆಗ್ತಾ ಇದೆ. ಸೊ ಅದೇ ಖುಷಿ ನಮಗೆ. ಆ್ಯಂಡ್ ಫ್ಲೇಮ್ನ ತುಂಬ ಸ್ಲೋ ಆಗಿ ಇಟ್ಕೊಂಡಿದ್ದೀನಿ ಇವಾಗ, ಕಡಿಮೆ. ಬಿಕಾಸ್ ಬೇಗ ಬೇಗ ಪಟ ಪಟ ಅಂದರೆ ಮಜಾ ಬರಲ್ಲ. ಸ್ಲೋ ಆಗಿ ಬೇಯಬೇಕು, ಕ್ಲೀನಾಗಿ ಬೇಯಬೇಕು. ಇವಾಗ ಬಿಟ್ಕೋತಾ ಇದೆ ತಲೆ. ಸೊ ಆ ತಲೆ ಬಿಟ್ಕೊಂಡ್ರೆ ಒಂದು ಲೆವೆಲ್ಗೆ ಓನಪ್ಪ ಬೆಂದಿದೆ ನಮ್ಮ ಮೀನು ಅಂತ ಅನ್ಸುತ್ತೆ. ಆ್ಯಂಡ್ ತಲೆ ಬಿಟ್ಕೊಂಡೇ ಬಿಡ್ತು ನೋಡಿಲಿ, ಸಪ್ರೇಟ್ ಆಗೋಯ್ತು ತಲೆ ತಿರ್ವಕ್ಕೆ ಹೋಗಿದ್ದಕ್ಕೆ. ಕ್ಲೀನಾಗಿ ಬೆಂದಿದೆ ಅಂತ ಆಯ್ತು. ಫಸ್ಟ್ ರೌಂಡ್ ಮುಗೀತು ಗೈಸ್. ಕ್ಲೀನಾಗಿ ಅದನ್ನ ತೆಕ್ಕೋತಾ ಇದೀವಿ ಮೀನ್ನ. ಜಾಸ್ತಾ ಇದೆ ಮೀನು ಜಾರ್ತಾ ಇಲ್ಲ, ಹಂಗೆ ಎತ್ಬಿಡ್ಬೋದು. ಹಂಗೆ ಎತ್ತಿದ್ರೆ ಮಧ್ಯದಲ್ಲಿ ಕಟ್ಟಾಗ್ಬಿಡುತ್ತೆ ಮೀನು, ಅಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಸೊ ಬಿಡಿಸ್ಕೊಂಡ್ಬಿಡುತ್ತೆ. ಘಮದಿಂದ ಟೇಸ್ಟ್ ಚೆನ್ನಾಗಿದೆ ಅನಿಸ್ತಾ ಇದೆಯಾ, ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆಯಾ? ಘಮ ಚೆನ್ನಾಗಿದೆ. ಸೊ ಇದೊಂದು ಚೂರು ತಲೆ ಹಿಂದೆ ಮುಂದೆ ಆಗ್ಬಿಟ್ಟಿದೆ, ಕಟ್ಟಾಗ್ಬಿಟ್ಟಿದೆ. ಇಗ್ನೋರ್ ಮಾಡಿದ್ವಿ, ಓಕೆನಾ? ಇಲ್ಲಿ ಇದಕ್ಕೇನು ಮಸಾಲೆ ಹಾಕಿದ್ವಿ ಅದೇ ಮಸಾಲೆನ ಚಟ್ನಿಯಾಗಿ ಸೈಡಲ್ಲಿ ಒಂದಿಷ್ಟು ಇಟ್ಕೊಂಡ್ಬಂದಿದ್ದೀವಿ. ಸೊ ಬೈ ಚಾನ್ಸ್ ಏನಾದ್ರು ಇದು ಖಾರ ಕಡಿಮೆ ಆಯಿತು ಅಂತಂದರೆ ಒಂದು ಬೈಟು ತೊಗೊಳಬೇಕಾದ್ರೆ ಇದೊಂಚೂರು ಚಟ್ನಿ ಹತ್ಕೊಳ್ತಿದ್ರೆ ಮಸ್ತಾಗಿರುತ್ತೆ. ಸೊ ಟೇಸ್ಟು ಯಾವ ಥರ ಇದೆ ಅಂತ ಹೇಳ್ತಾರೆ, ಬನ್ನಿ ಸ್ವಲ್ಪ. ನಮ್ಮ ಮಮ್ಮಿ ತಿನ್ನಲ್ಲ ಗೈಸ್, ಹೇಳಿಲ್ವಾ ನಾನು? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಹೇಳಿಯಪ್ಪ? ಚೆನ್ನಾಗಿದೆ, ಸೂಪರ್. ಖಾರ ಜಾಸ್ತಿ ಆಗಿದೆಯಪ್ಪ? ಇಲ್ಲ ಅದ್ರಲ್ಲಿ ಹತ್ಕೊಂಡು ಒಂದ್ಸರಿ ತಿನ್ನಿಯಪ್ಪ. ಖಾರ ಫ್ರೈಗೆ ಎಷ್ಟು ಇರ್ಬೇಕು ಅಷ್ಟು. ನೀವು ತಿನ್ನಲ್ವೇನಮ್ಮ? ಒಂಚೂರು ತಿನ್ನಿಯಮ್ಮ. ಅಲ್ಲಿ ವೈಟ್ ಕಲರ್ ಸ್ಕಿನ್. ಇಲ್ಲ ತಿಂದವ ಖಾರವಾಗಿದ್ಯಪ್ಪ? ಟೇಸ್ಟ್ ಮಾಡ್ಬಿಡ್ತೀನಿ. ಉಪ್ಪು ಖಾರ ನಾನು ನೋಡಿಲ್ಲ. ಬೇಳೆ ಸಾರು ನಿಮಿಷಕ್ಕೆ ಪಿಚ್ಚರ್. ಕೋಇನ್ಸಿಡೆನ್ಸ್, ನಮ್ಮನೇಲಿ ಇವತ್ತು ಬೇಳೆ ಸಾರೆ. ಟೇಸ್ಟ್ ಮಾಡಿದರೆ ಅಂದಾಜ್ ಮೇಲೆ ಹಾಕ್ಬಿಟ್ಟು ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ನನ್ನ ಹೆಂಡತಿನೂ ತಿಂತಾಳೆ. ಇಲ್ಲ ಬ್ಲಾಗಲ್ಲಿ ಏನಂತ ಮಾಡ್ಬಿಡ್ತಾರೆ, ನನ್ನ ಹೆಂಡತಿ ತಿನ್ನಲ್ಲ ಅನ್ಕೊಂಡ್ಬಿಡ್ತಾರೆ. ಏನೋ ಖಾರ ಇದೆ, ಫ್ರೈಗೆ ಹಂಗೆ ಇರಬೇಕು ಖಾರ. ನಿಮಿಷಕ್ಕೆ ಹಾಂ, ಚಟ್ನಿ ಅದೇ ಒಂಚೂರು. ಫಸ್ಟ್ ರೌಂಡ್ ಮಾಡಿದ್ದು ಸಕ್ಸಸ್ಫುಲ್ ಆಗಿ ಟೇಸ್ಟಿಯಾಗಿ ಬಂದಿದೆ. ಸೊ ಅದಕ್ಕೆ ಎರಡನೇ ರೌಂಡ್ಗೆ ತಗೋ ಬಡ್ಡಿ ಬಗಲು ಸ್ಮೋಕಿ ಫಸ್ಟು. ಸೊ ಇದೊಂದು ದೊಡ್ಡದಿದೆ. ಸೊ ಇದನ್ನು ಲಾಸ್ಟಲ್ಲಿ ಒಂದೇ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಇಟ್ಬಿಟ್ಟಿದ್ದೀನಿ. ಇದೇ ಲಾಸ್ಟು. ಹೆಂಗೆ ಬರುತ್ತೋ ಏನೋ, ಫಸ್ಟ್ ಟೈಮ್ ಮೀನು ಮಾಡ್ತಿರೋದು. ಆ ಬೈದಲ್ಲೇ ಕಡಿಮೆ ತಂದೆ. ಟೇಸ್ಟ್ ನೋಡ್ತಿದ್ರೆ ಎಲ್ಲಿ ಸಾಕಾಗುತ್ತೆ ಇದು. ಈ ಸರಿ ಒಂದು ಆ್ಯಡ್ ಆನ್ ಮಾಡ್ತಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ ಮೆಣಸಿನ ಪುಡಿ ತೋರಿಸ್ತಾ ಇದ್ದೀವಿ ಲಾಸ್ಟಲ್ಲಿ ಮೀನು ಮೇಲೆ ಲೈಟಾಗಿ. ಸೊ ಇನ್ನೊಂಚೂರು ಫ್ಲೇವರ್ ಆ್ಯಡ್ ಆಗುತ್ತೆ. ದಟ್ ಈಸ್ ಡನ್ ಬೈ ನನ್ನ ಹೆಂಡತಿ. ಐಡಿಯಾ ನಮ್ಮ ಯಜಮಾನ್ರದ್ದು. ಯಾರು ಎಕ್ಸಿಕ್ಯೂಟ್ ಮಾಡ್ತಾರೋ ಅವ್ರದ್ದು ಅಲ್ವಾ ಮ್ಯಾಟ್ರು, ನಮ್ದೆಲ್ಲ ಏನು. ಲಾಸ್ಟ್ ಟೈಮು ಟೆನ್ಷನಲ್ಲಿ ಇನ್ನೂ ಒಂದು ಮಿಸ್ ಮಾಡಿದ್ವಿ. ಏನು? ಕರ್ಬೇವಿನ ಸೊಪ್ಪು. ಅದನ್ನು ಒಂಚೂರು ಹಂಗೆ ಮೇಲ್ಗಡೆ ಇಟ್ಬಿಟ್ಟು ಚಟಪಟ ಅನಿಸ್ಬಿಟ್ರೆ ಒಳ್ಳೆ ಫ್ಲೇವರ್. ಸದ್ಯಕ್ಕೆ ಫಿಶ್ಶು ರೆಡಿ ಇದೆ. ಚೆನ್ನಾಗಿದೆ, ವೆರಿ ಚೆನ್ನಾಗಿದೆ. ಏನಕ್ಕೆ ಅಂದರೆ ನೆಕ್ಸ್ಟ್ ರೌಂಡ್ ಹಾಕಿದ್ವಲ್ಲ, ಅದಕ್ಕೆ ಕರ್ಬೇವು ಹಾಕಿದ್ದೀವಿ. ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಮೇಲೆ ಫ್ಲೇವರ್ ಬಿಟ್ಕೊಂಡಿದೆ ಅಂತ. ಕರ್ಬೇವು ಫ್ಲೇವರ್ ಇದೆ, ಅದ್ರ ಜೊತೆಗೆ ಮೆಣಸು ಹಾಕಿದ್ದೀವಿ. ಈ ಸ್ವಲ್ಪ ಮೀನು ಸಿಂಡನ್ನ ದೂರ ಮಾಡೋದಕ್ಕೆ ಮೆಣಸು ಹೆಲ್ಪ್ ಮಾಡುತ್ತೆ. ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ ಟೈಮ್ ತಿಂದ್ವಲ್ಲ, ಡ್ಯಾಡಿ ತಿಂದಿದ್ದು, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಇದು ಬೆಟರ್ ಆಗಿದೆ. ಬರೀ ಬೇಳೆ ಸಾರಿಗೆ ಇದ್ಬಿಟ್ರೆ ಒಳ್ಳೆ ಕಾಂಬಿನೇಷನು. ಅದಕ್ಕೋಸ್ಕರನೇ ಬೇಳೆ ಸಾರು ಮಾಡಿಸಿದ್ದು. ಟೇಸ್ಟ್ ಮಾಡ್ಬಿಡ್ತೀನಿ ಗೈಸ್. ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ, ಅಷ್ಟೊಂದು ಕ್ಯೂರಿಯಾಸಿಟಿ. ನೋಡಿ ಹೊಗೆ ಹೋಗ್ತಿದೆ, ಕಾಣಿಸ್ತಿರ್ಬೋದು ನಿಮಗೆ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕಾಣ್ತಿದೆ ವಿಡಿಯೋದಲ್ಲಿ ಅಂತ. ಆ್ಯಕ್ಚುಲಾಗಿ ಹೊಗೆ ಹೋಗ್ತಾ ಇದೆ, ಬಿಸಿ ಬಿಸಿ ಇದೆ. ಎಸ್,
ಅದ್ಭುತ. ಆ್ಯಕ್ಚುಲಿ ಸೆಕೆಂಡ್ ರೌಂಡ್ಗೆ ಇನ್ನೊಂಚೂರು ಖಾರ ಜಾಸ್ತಿ ಹಾಕಿದ್ವಿ, ಓಕೆನಾ. ಇಲ್ಲಿ ಎಕ್ಸ್ಟ್ರಾ ಸೈಡಲ್ಲಿ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿದೆಯಾ? ಅವೆಲ್ಲ ತಿಂದಿಕ್ಕಿಂತ ಬೆಟ್ರ್ ಇಲ್ವಾ? ತುಂಬಾನೇ. ಬೆಟ್ರ್ ಹಾಕಿರೋದಕ್ಕೆ ಮೆಣಸು ಹಾಕಿರೋದಕ್ಕೆ ಫ್ಲೇವರ್ ಎಲ್ಲ ಬಿಡ್ಕೋತಿದೆ. ಚೆನ್ನಾಗಿದೆ ನಿಜವಾಗ್ಲೂ. ಅವಾಗಲೇ ತಿಂದಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಕರ್ಬೇವು ಹಾಕಿರೋದು ಇಷ್ಟೊಂದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂತ ನಂಗಂತೂ ಗೊತ್ತಿರಲಿಲ್ಲ. ಆದರೂ ಬೇಳೆ ಸಾರು ಜೊತೆ ನೆಂಚ್ಕೊಳಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತೀರಾ? ಪರಮಾನಂದ. ಟ್ರೈ ಮಾಡಿ, ನನಗಂತೂ ಭಾರಿ ಇಷ್ಟ ಆಯಿತು. ಔಟ್ಡೋರ್ ಕುಕ್ಕಿಂಗು ಇನ್ನೂ ಇಲ್ಲೇ ಇದೆ ಎಲ್ಲ. ಅದು ಒಲೆಯಲ್ಲಿ ಮಾಡಿರೋದಕ್ಕೆ ಟೇಸ್ಟ್. ಔಟ್ಡೋರಲ್ಲಿ ಕುಕ್ಕಿಂಗ್ ಮಾಡಿದ್ರೆ ಇದೊಂದು ಗ್ರಾಸ್ ಹಾಪರು ಶಿಸ್ತಾಗಿ ಬಂದ್ಬಿಟ್ಟು ಇಲ್ಲಿ ಕುತ್ಕೋತಂತೆ. ಏನು ಮಾಡೋಕ್ಕಾಗಲ್ಲ. ಔಟ್ಡೋರ್ನ ಎಂಜಾಯ್ ಮಾಡಬೇಕು ಅಂದರೆ ಇದಕ್ಕೂ ರೆಡಿ ಇರಬೇಕು. ಒಲೆಯಲ್ಲಿ ಮಾಡಿರೋದಕ್ಕೂ ಟೇಸ್ಟ್ ಇನ್ನೂ ಚೆನ್ನಾಗಿರ್ಬೋದು. ಇವಾಗ ಗ್ರಾಸ್ ಹಾಪರ್ ಬಂದು ಕೂತಿದ್ದಕ್ಕೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅದೇ ಪ್ರೂಫ್ ಟೇಸ್ಟ್ ಚೆನ್ನಾಗಿದೆ ಅಂತ, ಅದು ಬಂದ್ಬಿಟ್ಟಿದೆ. ಸೊ ನೀವೇ ನೀವು ಟ್ರೈ ಮಾಡ್ಕೊಳ್ಳಿ. ಖಾರ ಖಾರ ಇದೆ. ತಿಂದೇ ಇಲ್ಲ ಇನ್ನು. ಅವಾಗಲೇ ತಿಂದಿದ್ದೆ ಖಾರ ಹೊಡಿತಿದೆ. ಸರಿಯಾ? ಈ ಒಂದು ವ್ಲಾಗ್ನ ಏನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿವರೆಗೆ ನೋಡೋಕ್ಕೆ. ಮಜಾ ಬಂದರೆ ಲೈಕ್ ಮಾಡಿಬಿಡಿ. ಹೊಸೊಬ್ರು ಯಾರು ನೋಡ್ತಿರೋ ಮರದಂಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ನೆಕ್ಸ್ಟು ಏನು ಟ್ರೈ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡೋಣ. ಮತ್ತೊಂಚೂರು ಲೇಟ್ ಆಗ್ಬಿಡ್ತು, ಕಾಯಿ ಸುಲಿಯೋದೆಲ್ಲ ಇದಕ್ಕೆ ಇಲ್ಲ. ಇನ್ನೊಂಚೂರು ಬೆಳಕಿದ್ದಂಗೆ ಮಾಡ್ತಿದ್ವಿ ಇದನ್ನ. ನೆಕ್ಸ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ.